ನಾನು ನನ್ನ ಹೆಂಡತಿ ಮಗುನ ಕರ್ಕೊಂಡ್ಬರ್ಬೇಕು ಅಂತ ಪುರುಷೋತ್ತಮನ ಡ್ರೈವರ್ನ ಬುಕ್ ಮಾಡಿದ್ದೆ. ಆದ್ರೆ ಏನೋ ತೊಂದರೆ ಆಗಿ ಅವನು ಊರು ಹೊರಟೋದ. ಕಡೆಗೆ ನಾನೇ ಶಾರದಾ ಮನಸ್ವಿನ ಕರ್ಕೊಂಡು ದೇವಸ್ಥಾನದ ಕಡೆ ಹೊರಟೆ. ನಿರ್ಜನ ಪ್ರದೇಶ, ನಿಶ್ಶಬ್ದದ ವಾತಾವರಣ, ನಿಶ್ಚಲವಾದ ಮನಸ್ಸಲ್ಲಿ ಒಂದು ಹಾಡನ್ನ ಗುನುಕ್ತಿದ್ದೆ. ಯಾಕೋ ನನ್ನ ಮನಸ್ವಿನಿ ತುಂಬ ಅಳ್ತಿದ್ಲ ಅವತ್ತು. ಮೆಕ್ಯಾನಿಕ್ನ ಕರ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ನನ್ನ ಹೆಂಡತಿ ನನ್ನ ಮಗಳು ಕಾರಲ್ಲಿರಲಿಲ್ಲ. ಅಕ್ಕಪಕ್ಕ ಎಲ್ಲ ಕಡೆ ಹುಡುಕಿದೆ, ಜೋರಾಗಿ ಕೂಗಿದೆ, ಅತ್ತೆ ಗೋಳಾಡಿದೆ. ಒಂದು ಕ್ಷಣ ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನು ಮರೆತು ಒಬ್ಬ ಗಂಡನಾಗಿ, ತಂದೆಯಾಗಿ ತುಂಬಾ ಹಿಂಸೆ ಅನುಭವಿಸ್ಬಿಟ್ಟೆ. ಏನಾಗಿದೆ ಅದೇ ಗೊತ್ತಾಗ್ತಿಲ್ಲ ಶಾರದಾ. ಯಾರಾದ್ರೂ ಮೆಕ್ಯಾನಿಕ್ ಆದ್ರೂ ನೋಡ್ಬೇಕಾಗಿತ್ತು. ಹತ್ರದಲ್ಲಿ ಯಾರು ಇದ್ದಂಗಿಲ್ಲ. ಸ್ವಲ್ಪ ದೂರ ಹೋದ್ರೆ ಸಿಗ್ತಾರೇನೋ. ಏನ್ ಮಾಡಕ್ಕಾಗತ್ತೆ, ಹೋಗ್ ಬನ್ನಿ. ಆಗಲ್ಲ ಶಾರದಾ, ಮಗು ಒಂದೇ ಇದೆ, ನೀನ್ ಬೇರೆ ಒಬ್ಳೇ ಇರ್ತೀಯ. ನಿರ್ಜನ ಪ್ರದೇಶ, ಹೇಗೆ ಹೋಗೋದು? ಪರವಾಗಿಲ್ಲ, ನಾನು ಮಗು ಕಾರಲ್ಲೇ ಕೂತಿರ್ತೀವಿ, ನೀವು ಹೋಗ್ ಬನ್ನಿ. ಪರವಾಗಿಲ್ವಾ? ನೋ ಪ್ರಾಬ್ಲಮ್. ಸರಿ. ಅಲ್ಲ, ನಡ್ಕೊಂಡೇ ಹೋಗ್ತೀರಾ? ಇನ್ನೇನ್ ಮಾಡಕ್ಕಾಗತ್ತೆ, ಈ ರೋಡಲ್ಲಿ ಒಂದು ಗಾಡಿನೂ ಕಾಣ್ತಲ್ವಲ್ಲ. ರೀ, ಅಲ್ಲಿ ಗಾಡಿ ಬರ್ತದೆ. ಸ್ವಲ್ಪ ಗಾಡಿ ಕೆಟ್ಟೋಗಿದೆ, ಅಲ್ಲಿವರೆಗೂ ಡ್ರಾಪ್ ಕೊಡ್ತೀರಾ? ಹುಷಾರು, ಯಾಕೋ ತುಂಬಾ ಅಳ್ತಾ ಹೇಳೆ. ಹುಷಾರಕ್ಕಂತ ಬಂದ್ಬಿಡ್ತೀನಿ. ಹುಷಾರು, ತಾರಲ್ಲೇ ಕೂತಿರು. ದೇವರಾಣಿ, ನೀನ್ ಮುಂದೆ ಹೋಗಿದ್ದೆ ತಾನೆ? ಇಷ್ಟೊತ್ತಾಗ್ಲೇ ದೇವಸ್ಥಾನ ತಲುಪಿರ್ಬೋದು ಅನ್ಕೊಂಡೆ. ನೀನೇನ್ ಇಲ್ಲಿ? ಋಣ ತೀರ್ಸೋದಿತ್ತು, ಅದಕ್ಕೆ ಬಂದೆ ಶಾರದಾ. ಋಣನಾ? ಯಾವ ಋಣ ದೇವಿಯಾನಿ? ತುಂಬಾ ಇದೆ, ಕಣ್ ತುಂಬೋ ಅಷ್ಟಿದೆ, ಕೋಪ ಉಕ್ಕಿ ಬರೋಷ್ಟಿದೆ, ಸಾಯಿಸ್ಬೇಕು ಅನ್ನೋಷ್ಟು ಸೇಡಿದೆ. ಆ ದಾರಿನಲ್ಲೂ ಯೋಚನೆ ಮಾಡಿ ನೋಡಿದ್ವಿ ಭೂಮಿ, ಆದ್ರೆ ಉತ್ತರ ಸಿಗ್ಲಿಲ್ಲ. ಅಪರಾಧಿಗಳಿಗೆ ಕಾನೂನು ಅನ್ನೋ ಭಯಕ್ಕಿಂತ ಶ್ರವಣ್ ಅನ್ನೋ ಹೆಸರು ಕಂಡ್ರೆ ಭಯ ಇತ್ತು. ಅವ್ರಿಗೆ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬೇರೆ ಮೂಲಗಳಿಂದ ನಮಗೆ ಗೊತ್ತಾಯ್ತು. ಆದ್ರೂ ಅವ್ರು ಪೊಲೀಸ್ ಅಲ್ವಾ, ಅವ್ರು ಬಾಯ್ ಬಿಡಿಸೋ ರೀತಿಯಲ್ಲಿ ಕೇಳಬೇಕಾಗಿತ್ತು. ಇಲ್ಲಮ್ಮ, ದೇವಯಾನಿ ಗಂಡ ಇದನ್ನಲ್ಲ, ರಮಣ್ ಅಂತ. ಅವ್ನ ನೇಣು ಹಾಕೊಳ್ಳೋದಿಕ್ಕೆ ನನ್ನ ಮೈ ಮೇಲಿರೋ ಕಾಕಿನೇ ಕಾರಣ ಅನ್ಕೊಂಡು ಅದೇ ಬೇಜಾರಲ್ಲಿ ಶ್ರವಣ್ಣ ಅವನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟ. ಸಂಗೀತ, ಇದನ್ನೆಲ್ಲ ಈ ಮನೆಗೆ ಸಂಬಂಧ ಇಲ್ಲದೆ ಇರೋಳ ಮುಂದೆ ಯಾಕೆ ಹೇಳ್ಕೊತಾ ಇದೀಯಾ? ಸಂಬಂಧ ಯಾಕಿಲ್ಲ ಅಜ್ಜಿ? ನನ್ನ ಹೆಂಡತಿ ಅನ್ನೋ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಬೇಕಾ? ಇವಳು ಹೊರಗಡೆಯಿಂದ ಬಂದವಳು ಆಗಿರ್ಬೋದು, ಆದ್ರೆ ಈಗ ಈ ಮನೆ ಮಗಳು. ನನ್ನಷ್ಟೇ ಅಧಿಕಾರ ಭೂಮಿ ಕೂಡ ಇದೆ. ಏ ಅಜಿತ್, ಯಾಕೋ ಕೋಪ ಮಾಡ್ಕೋತಾ ಇದ್ಯಾ? ನೀ ಸುಮ್ಮನೆ ಇರು. ಕೋಪ ಮಾಡ್ಕೊಳ್ದೆ ಏನೇ ಮಾಡ್ತಾನೆ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳು ಮಾಡಿ ಸೇವೆ ನೆನ್ಪಾಗ್ಬೇಕಲ್ವಾ? ಸರಿ
ಬಾ ನೀನು, ಕೆಲ್ಸ ಇದೆ. ಸಾಹೇಬ್ರೆ, ನೀವು ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತೀರಾ. ಪಾಪ ಅವ್ರು ಹಿರಿಯರು. ಗೊತ್ತು, ಸಮಾಧಾನವಾಗಿ ಹೇಳೋ ಪ್ರಯತ್ನ ತುಂಬಾ ಸಲ ಮಾಡಿದ್ದೀನಿ, ಆದ್ರೆ ಕೇಳಲ್ಲ. ಹೋಗ್ಲಿ ಬಿಟ್ಬಿಡಿ ಸಾಹೇಬ್ರೆ, ನೀವೇ ಸುಮ್ಮನೆ ಆಗ್ಬೋದಲ್ವಾ? ಈ ನನ್ನೊಂದು ತಿಂಗಳಾದ್ಮೇಲೆ ಸುಮ್ಮನೆ ಆಗ್ತೀನಿ. ಆದ್ರೆ ನೀನ್ ಇಲ್ಲಿರೋವರೆಗೂ ನಿನ್ನ ಜವಾಬ್ದಾರಿ ನಂದೇ ತಾನೆ. ಇನ್ನೊಂದು ಮಾತು, ಅಜ್ಜಿ ಮುಂದೆ ನಾನು ನಿನ್ನ ಸಮರ್ಥನೆ ಮಾಡ್ಕೊಂಡಿರ್ಬೋದು, ಆದ್ರೆ ಅಜ್ಜಿ ಹೇಳಿದ ಮಾತನ್ನೇ ನಾನು ನಿನಗೆ ಹೇಳ್ತಾ ಇದ್ದೀನಿ. ಇದು ನಿನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ನಮ್ಮ ಶಾರದಾ ಅತ್ತೆನ ಮನಸ್ವಿನಿಂದ ಹೇಗೆ ಹುಡುಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನ್ ಇದರಲ್ಲಿ ತಲೆ ಹಾಕ್ಬೇಡ. ನಾನು ತಲೆ ಆಗ್ತಿಲ್ಲ ಸಾಹೇಬ್ರೆ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೋದೇನೋ ಅಂತ ಈ ರೀತಿ ಹೇಳ್ದೆ ಅಷ್ಟೆ. ಯಾಕಂದ್ರೆ ಕೆಲವೊಂದ್ಸರಿ ಬೇಕಾದ ವಸ್ತುಗಳು ಕಣ್ಮುಂದೆ ಇದ್ರು ಗುರ್ತಿಡಿಯಕ್ಕಾಗಲ್ವಂತೆ. ನಾನು ಅಷ್ಟು ದಡ್ಡ ಅಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಗುಡ್ ನೈಟ್. ಅಳಿಸಿದೆ ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ, ಮರೆತರೂ ಮರೆಯಾಗದು ಮನಸ್ಸಿನ ಮಾತಂಥದು, ಪ್ರೀತಿಯ ಎರಡಕ್ಷರ ಮೂರು ಬೆಕ್ಕಲೆ ನಿಲ್ಲದು. ಹಲೋ, ತುಂಬಾ ಬೇಜಾರಾಗಿದೆಯಂತೆ. ಹಾಲು ಉಕ್ಕಿದ್ರು ಅದ್ರ ಬಗ್ಗೆ ಗಮನ ಕೊಡದೇ ಇರೋಷ್ಟು. ಸಮಸ್ಯೆ ಏನ್ ನಿಂದು? ನಿಮ್ಮ ತಾಯಿನ ಹೊರಗಡೆ ಕರ್ಕೊಂಬರೋದಕ್ಕೆ ಹೋರಾಡ್ತಿದ್ದೀನಲ್ವಾ? ಸ್ವಲ್ಪ ಪೇಷನ್ಸ್ ಆಗಿರೋದಕ್ಕೆ ಏನಾಗಿದೆ ನಿಂಗೆ? ಬೇಜಾರಾಗಿರೋರ್ಗೆ ಸಮಾಧಾನ ಮಾಡಬೇಕು, ಈ ರೀತಿ ಬೈಬಾರ್ದು. 4 ಗೋಡೆ ಮಧ್ಯೆ ಇರೋ ನಿನಗೆ ಇಷ್ಟು ಟೆನ್ಷನ್ ಇದ್ರೆ 4 ದಿಕ್ಕು ಬಗ್ಗೆನೂ ಯೋಚನೆ ಮಾಡಬೇಕು. ನನಗೆ ಎಷ್ಟು ಟೆನ್ಷನ್ ಇರಲ್ಲ? ಸರಿ, ಅದೇನು ನಿಮ್ಮ ಟೆನ್ಷನ್ ಅಂತ ಹೇಳಿ, ನಾನು ನಿಮಗೆ ಸಮಾಧಾನ ಮಾಡ್ತೀನಿ. ನೀನ್ ನೋಡಿ, ಕೋಪ ಮಾಡ್ಕೋಬೇಡಿ, ನಾನು ನಿಮಗೆ ಸಮಾಧಾನ ಮಾಡ್ತೀನಿ. ಅದೇನು ಟೆನ್ಷನ್ ಅಂತ ಹೇಳಿ. ನನ್ನ ಟೆನ್ಷನ್ನೇ ನೀನು. ಅಲ್ಲ, ನಿನ್ ಸಮಸ್ಯೆ ಏನು ಅಂತ ಮಾಮೂಲಿ ಆಗಿಲ್ವಂತ? ಯಾಕೆ? ಏನಿಲ್ಲ ಬಿಡಿ. ಹೇಳಮ್ಮ ಸುಮ್ಮನೆ. ರೇ ಸದಾನಂದ್ ಸರ, ಒಂದು ಬಿಸಿ ಕಾಫಿ ಹೇಳ್ರಿ. ಆತ್ರಿ ಸರ. ಸಾಹೇಬ್ರೆ, ಅಡುಗೆ ಮಾಡಿ ತಗೋಬರ್ಲಾ? ನೀನೇನು ತರದ್ ಬೇಡ. ಹ್ಞೂ ಸರ್. ಮೊದಲು ಏನಕ್ಕೆ ಡಲ್ ಆಗಿದೆಯಾ ಅದನ್ನ ಹೇಳು. ಅದು ಅಂಜನಾ ವಿಷಯಕ್ಕೆ. ಏನು ಮಾಡ್ಲವಳು? ಅದು ಅವನ್ ಬರವಣಿಗೆನ ಅಳ್ಸಾಕಿ ನಿಮ್ಮ ಭವಿಷ್ಯನ ಕಸದ ಬುಟ್ಟಿಗೆ ಹಾಕಿ ನನ್ನ ಅಜಿತ್ನ ನಾನು ಪಡ್ಕೋತೀನಿ. ನೋಡ್ತೀರ, ನನ್ನ ಮದ್ವೆ ಆಗುವಂತ ಆ ಹುಡುಗನ್ಗೆ ನೀನ್ ಹೇಗೆ ತಾಕೀದ್ ಮಾಡ್ತೀಯಾ? ಓವರ್ ಆಯ್ತು ಅವಳ್ದು. ಸರಿಯಾಗಿ ಪಾಠ ಕಳಿಸ್ತೀನಿ ಅವಳಿಗೆ. ಏನು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಪಾಠ ಹೇಳಿದಕ್ಕೆ ಮಾತ್ರ ಮೇಸ್ಟ್ರಾ ನೀವು? ಪೊಲೀಸ್ ಅಮ್ಮ, ಪಾಠ ಹೇಳಲ್ಲ, ಕಲಿಸ್ತೀವಿ. ನೋಡಿ ಸಾಹೇಬ್ರೆ, ನೀವು ಏನು ಬೇಕಾದರೂ ಮಾಡಿ, ಆದರೆ ಇನ್ನೊಂದ್ಸಲ ಅಂಜನಾ ಮೇಡಮು ನಿಮ್ಮನ್ನ ಪಡೆಯೋ ಆಸೆ ಪಡಬಾರ್ದು. ಓಕೆ, ಆದರೆ ಒಂದು ಡೌಟು, ಅವಳು ನನ್ನ ಮೇಲೆ ಆಸೆ ಪಟ್ಟಿದ್ದು ನಿನಗೆ ಸರಿ ಅನ್ಸಿಲ್ವಾ ಅಥವಾ ಸ್ಟಮಕ್ ಬರ್ನಿಂಗ? ಅವಳು ನನ್ನ ಪಡ್ಕೊಂತೀನಿ ಅಂದ್ರೆ ನೀನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಸಾಹೇಬ್ರೆ, ಬೇಜಾರೇನಿಲ್ಲ, ಹಾಗೆ ಸುಮ್ಮನೆ ಹೇಳಿದೆ ಅಷ್ಟೇ. ನೋಡಿ, ನೀವು ಮದುವೆ ಆಗಿದ್ದೀರಾ ಅಂತ ಗೊತ್ತಿದ್ದು ಅಂಜನಾ ಮೇಡಮ್ ನಿಮ್ಮನ್ನ ಆಸೆ ಪಡ್ತಾ ಇರೋದು ತಪ್ಪಲ್ವಾ? ಅದಕ್ಕೆ ಹೇಳಿದೆ ಅಷ್ಟೇ. ಓಕೆ, ನಾನು ಇದನ್ನ ರೀಸಾಲ್ವ್ ಮಾಡ್ತೀನಿ. ಸರಿ ಸರಿ, ಆಯಿತು, ಬಾಯ್. ಒಂದು ನಿಮಿಷ. ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹುಷಾರು.
ನಿನಗೆ ಹಿಂಸೆ ಆದರೆ ನನಗೆ ನೋವಾಗತ್ತಾ? ಸರಿ. ಬಾಯ್. ನೋವಲು ಸಿಹಿ ನೀನೆ ಹೃದಯವೇ ಚೂರು ನಿಲ್ಲು ಪರಿಚಯ ಹೀನು. ಲಕ್ಷ್ಮಕ್ಕ. ಹಲೋ ಲಕ್ಷ್ಮಕ್ಕ. ಏನ್ ಭೂಮಿ, ಫೋನೇ ಮಾಡಲ್ಲ ನೀನು? ಅಂಗಡಿ ಖಾಲಿ ಇದ್ದೆ, ಅದಕ್ಕೆ ಫೋನ್ ಮಾಡ್ದೆ. ಊಟ ಮಾಡ್ದಾ? ಹಾ ಅಕ್ಕ. ಯಾಕೆ ಭೂಮಿ ಧ್ವನಿ ಒಂಥರ ಇದೆ, ಏನಾಯ್ತು? ಏನಿಲ್ವಲ್ಲಕ್ಕ? ನೀನು ಹೂ ಬಿಟ್ಟೋದ್ರಲ್ಲಿ ಏನೋ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಅದೇನು ಅಂತ ಹೇಳ್ಬಾರ್ದಾ? ತಂದೆ ಹಂಗಲ್ಲಿರೋ ಹೆಣ್ಣಿಗೂ ಬೇರೆಯವ್ರ ಹಂಗಲ್ಲಿರೋ ಹೆಣ್ಣಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಅಕ್ಕ? ತಾನು ಹೊಟ್ಟೆ ಹಸ್ಕೊಂಡಿದ್ರು ಮಕ್ಕಳು ಹೊಟ್ಟೆ ತುಂಬಿಸೋ ತಾಯಿಗೂ, ಇನ್ನೊಬ್ರು ಹಸುವಿನ ಬಗ್ಗೆ ಯೋಚನೆ ಮಾಡದೇ ಇರೋ ಹೆಣ್ಣಿಗೂ ಅದು ಎಂಥ ವ್ಯತ್ಯಾಸ ಇದೆ ಅಲ್ವಾ ಅಕ್ಕ? ಊಟ ಮಾಡಿಲ್ವಾ? ಇಲ್ಲ ಅಕ್ಕ. ಏನಾಯ್ತು? ಏನಿಲ್ಲ ಬಿಡಕ್ಕ. ಮೊದಲು ನೀನು ಯಾಕೆ ಫೋನ್ ಮಾಡಿದೆ ಅದನ್ನ ಹೇಳು. ಅದನ್ ಬಿಡು, ಮೊದ್ಲು ಏನಾಯ್ತು ಅಂತ ಹೇಳು, ಇಲ್ಲಾಂದ್ರೆ ಈಗ್ಲೇ ಹೋಗಿ ಸಾಹೇಬ್ರಿಗೆ ಹೇಳ್ತೀನಿ. ಅಯ್ಯೋ ಅಕ್ಕ, ಅಂತ ತಪ್ಪು ಮಾತ್ರ ಮಾಡಬೇಡ. ಈಗಾಗಲೇ ಮನೇಲಿ ಮನೆ ಮುರ್ಕಿಯನ್ನು ಪಟ್ಟ ಹೊತ್ಕೊಂಡಿದ್ದೀನಿ. ಮತ್ತೆ ಏನಾಯ್ತು ಅಂತ ಹೇಳು ಭೂಮಿ. ತುಂಬ ಹಶ್ವಾಗ್ತಿತ್ತು. ಊಟ ಮಾಡೋಣ ಅಂತ ತಟ್ಟೆಗೆ ಊಟ ಬಡಿಸ್ಕೊಂಡೆ. ಆದರೆ ಅಚ್ಚಿ ಬಂದು ಏನೇನೋ ಬೈದು ತಿನ್ನೋ ತಟ್ಟೆನ ಕೆಳಗಿಡಂಗೆ ಮಾಡಿಬಿಟ್ರು ಅಕ್ಕ. ಅದು ಎಂಥ ಹಣೆ ಬರ ಅನ್ಸ್ಬಿಡ್ತು ನನಗೆ. ಆ ಹಣೆ ಬರಹನ ಬರ್ಕೊಂಡಿದ್ದು ನೀನೇ ಅಲ್ವಾ ಭೂಮಿ? ಟೀ ಬಂದು ತಿನ್ಕೊಂಡಿದ್ರು ಖುಷಿಯಾಗಿದ್ವಿ. ಈಗ ಬಗೆ ಬಗೆ ತಿಂಡಿ, ಹಣ್ಣು, ಊಟ ಏನೇ ಇದ್ರೂ ತಿನ್ನಕ್ಕಾಗ್ತಿಲ್ಲ ಅಲ್ವಾ ಭೂಮಿ? ನೋಡು ಭೂಮಿ, ಮದ್ವೆ ನಾಟಕ ಆಗಿರ್ಬೋದು, ಆದ್ರೆ ನೀನ್ ಅನುಭವಿಸ್ತಿರೋ ನೋವು ನಾಟಕ ಅಲ್ಲ. ಬಿಟ್ಟೋಗೋ ಸಂಬಂಧನ ನಂಬ್ಕೊಂಡು ಅಲ್ಲಿ ನೋವು ಪಡೋದಕ್ಕಿಂತ ಆ ಸಂಬಂಧನೇ ಬಿಟ್ಟು ಬಾ, ಎಲ್ಲ ಸರಿ ಹೋಗುತ್ತೆ. ಬಾಯಿನ ತಾಯಿಯಾಗಿ ನೋಡ್ಕೊ ಅಂತ ನಮ್ಮಪ್ಪ ಹೇಳಿದ್ದಾರೆ. ಮಾತು ಕೊಟ್ಟು ಈಡೇರಿಸೋರು ಅದೆಷ್ಟೋ ಜನ ಇರ್ತಾರೆ. ಮಾತಾಡಿದ್ರೆ ಸಾಕು, ಆ ಮಾತಿನ ಮೇಲೆ ನಿಲ್ಲೋನೇ ಮನುಷ್ಯ ಅಂತ ನನ್ನ ಅಪ್ಪ ಹೇಳಿದ್ದಾರೆ. ಅರ್ಥದಲ್ಲೇ ಸಾಹೇಬ್ರಿಗೆ ಮೋಸ ಮಾಡಬಾರದು. ಈ ಸಂಬಂಧನ ಮುರ್ಕೊಳ್ಳೋದು ಹೇಗಕ್ಕ? ಓಹೋ, ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿರ್ತೀಯಲ್ಲ, ಅದಕ್ಕೆ ದಾಹ ಆಗ್ತದೆ ಅನ್ಸುತ್ತೆ. ಕುಡಿ. ನನ್ನ ಕಷ್ಟ ನನಗೆ, ನಿಮ್ಮ ಸಂತೋಷ ನಿಮಗೆ. ನೀನು ನಿಮ್ಮ ಮನೆ ನಿಜವಾದ ಸೊಸೆ ಆಗಿದ್ರೆ ನೀವು ಇಷ್ಟೆಲ್ಲ ಕಷ್ಟಪಡೋದ್ರಲ್ಲಿ ಅರ್ಥ ಇದೆ. ನಿಮ್ಮ ಅತ್ತೆ, ನಿಮ್ಮ ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ ನಿಮಗೂ ಇರೋದು. ಈಗ ನೀನು ಯಾಕೆ ಬೇರೆಯವ್ರಿಗೋಸ್ಕರ ಇಷ್ಟೊಂದು ಕಷ್ಟಪಡಬೇಕು? ನನ್ನ ಅಂಗಡಿಗೂ ಸುಮಾರು ಜನ ಬರ್ತಾರೆ. ಅವ್ರು ಯಾರು ನನ್ನೋರಲ್ಲ. ಇಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಆದ್ರೆ ಅಲ್ಲಿ ಸಂಪಾದನೆ ಆಗುತ್ತೆ, ಇಲ್ಲಿ ಸಮಾಧಾನ ಸಿಗುತ್ತೆ. ನೋಡಿ ಸಾಹೇಬ್ರೆ, ದುಡ್ಗೋಸ್ಕರ ಕೆಲಸ ಮಾಡೋದಕ್ಕೂ ನಮ್ಮ ಸಂತೋಷಕ್ಕೋಸ್ಕರ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಆದ್ರೆ ಇವ್ರು ಸೇವೆ ಮಾಡೋದ್ರಿಂದ ನಿಂಗೆ ಸಂತೋಷ ಸಿಗುತ್ತಾ? ಒಬ್ರು ಋಣದಲ್ಲಿರೋದು ಅಷ್ಟು ಸುಲಭ ಅಲ್ಲ ಸಾಹೇಬ್ರೆ. ಇಲ್ಲಿಗೆ ನಾನು ಸುಮ್ಮನೆ ಬಂದಿರ್ಬೋದು, ಸುಮ್ಮನೆ ಹೋಗ್ಬೋದು, ಆದ್ರೆ ಇರೋ ಅಷ್ಟು ದಿನ ಸುಮ್ಮನೆ ಇರೋದಿಲ್ಲ.
ನನ್ನ ಅಪ್ಪ ಅಮ್ಮ ನನ್ನ ಜೊತೆಲಿದ್ದಿದ್ರೆ ನಾನು ಅವ್ರಿಗೂ ಇದೇ ರೀತಿ ಸೇವೆ ಮಾಡ್ತಿದ್ದೆ. ನಮ್ಮ ತಾಯಿನ ನಿಮ್ಮ ತಾಯಿಯಲ್ಲಿ ನೋಡ್ತಾ ಇದ್ದೀನಿ, ಅವ್ರಿಗೆ ಸೇವೆ ಮಾಡ್ತೀನಿ. ನೀನ್ ಎಥಿಕ್ಸು ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಮಾತು ಹೇಳ, ನಮ್ಮ ಕಾಂಟ್ರಾಕ್ಟ್ ಮುಗಿದ ಮೇಲೂ ನಾನು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತೀನಿ. ಒಬ್ಬ ಒಳ್ಳೆ ಹುಡುಗನ ಹುಡುಕಿ ನಿನ್ನ ಲೈಫೇ ಸೆಟ್ಲ್ ಆಗೋ ಹಾಗೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ. ಸಾಹೇಬ್ರೆ, ಯಾರೋ ನಮ್ಮ ಮಾತನ್ನ ಕೇಳಿಸ್ಕೊಂಡ್ರು ಅನ್ಸುತ್ತೆ. ಅಯ್ಯೋ ಅಯ್ಯೋ, ಎಂತ ಮಿಸ್ಟೇಕ್ ಆಗೋಯ್ತು. ಬಾಗ್ಲ ತೆಗಿಯೋ. ಅತ್ತೆ. ಅಮ್ಮ. ಏ ಅಜಿತ್. ಸಾಹೇಬ್ರೆ. ಏನು? ಹಾಸ್ಕೆ. ಫಸ್ಟ್ ಎತ್ತು. ಸಾಹೇಬ್ರೆ. ಹಾ, ಏನ್ ಹೇಳು. ನೀವು ಕುತ್ಕೊಂಡು ಮೈಸೂರು ಪಾಕ್ ತಿಂತೀರಿ, ನಾನು ಡೋರ್ ಓಪನ್ ಮಾಡ್ತೀನಿ. ಸರಿ, ಅದೇ ಬೇಗ ಮಾಡಿ. ಭೂಮಿ, ಅಜಿತ್, ನೀನ್ ಮದುವೆ ಮಾಡಿಸ್ತೀಯಾ? ಅಮ್ಮ, ಇಲ್ಲಿ ನೋಡು, ನೀನ್ ಸೊಸೆ ಕರ್ಕೊಂಬಂದೆ. ನನ್ ಸೊಸೆ ಇಲ್ಲ ಇಲ್ಲ, ನನ್ ಸೊಸೆ. ಕೆನ್ನೆಗೆ ಹೊಡೆಯೋಷ್ಟು ಕೋಪ ಇದೆ, ಹೊಟ್ಟೆ ಮೇಲೆ ಹೊಡೆಯೋ ಗುಣ ಇಲ್ಲ. ತಗೋ, ಹಾಲು ಕುಡಿ. ನನ್ನಿಂದ ಯಾರು ಹೊಸ್ಕೊಂಡಿರೋದು ನನ್ಗಿಷ್ಟ ಆಗಲ್ಲ. ಹಾಂ, ಅಜ್ಜಿ ತುಂಬಾ ಥ್ಯಾಂಕ್ಸ್ ಅಜ್ಜಿ. ಮನ್ಸಲ್ಲೇ ಎಷ್ಟು ಪ್ರೀತಿ. ಪ್ರೀತಿ ಗೀತಿ ಏನಿಲ್ಲ. ವಯಸ್ಸಾಗಿದೆ, ಪುಣ್ಯ ಸಂಪಾದನೆ ಮಾಡೋ ಆಸೆ ಇದೆಯೋ ಇಲ್ವೋ, ಪಾಪ ಮಾಡೋಕ್ಕೆ ಭಯ ಆಗತ್ತೆ. ಅದು ಪಾಪದವ್ರ ಹತ್ರನೇ ಪಾಲ್ ತಗೊಳ್ಳೋದು ಇನ್ನೂ ಕಷ್ಟ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಪಾಪ ಭೂಮಿ, ಅಜ್ಜಿ ಹಾಲು ಕೊಡ್ತಾ ಇದ್ದಾರೆ ಅಂತ ಖುಷಿಯಾಗಿ ಬಂದ್ಲು. ನೀನ್ ನೋಡಿದ್ರೆ ಇವಳನ್ನ ಹೀಯಾಳಿಸ್ತಾ ಇದೆಯಲ್ಲಮ್ಮ. ನನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಮುಗೀತು ನಾನು ಕರೆದ ಕೆಲಸ. ಅತ್ತೆ, ನಾನು ರೂಮಲ್ಲೇ ಕುಡಿತೀನಿ. ಸರಿ, ನಾವು ಹೋಗು. ಆಹಾ, ಹಾಲು ಕೊಟ್ಟಿದ್ದ ಅಜ್ಜಿ ಅದನ್ನ ಇವಳು ತಗೊಂಡೋಗಿ ತನ್ನ ಗಂಡನ್ ಕೊಟ್ಟು ತಾನೇ ಮಾಡಿದ್ದು ಅಂತ ಕೊಚ್ಕೋಬೇಕು ಅನ್ಸುತ್ತೆ. ಅಂಜು, ಯಾಕ ಆ ರೀತಿ ಹೇಳ್ತೀಯ? ಮತ್ತಿನ್ನೇನತ್ತೆ, ಅಜ್ಜಿ ಪಾಪ ಇವಳು ಹಸ್ಕೊಂಡಿದ್ದಾಳೆ ಅಂತ ಹಾಲು ಮಾಡಿಕೊಟ್ರೆ ಇಲ್ಲೇ ಕುಡಿಯೋದ್ ಬಿಟ್ಟು ರೂಮ್ಗೆ ಹೋಗಿ ಕುಡಿತಾಳಂತೆ, ರೂಮ್ಗೆ. ಸರಿ ಆಯ್ತು, ನಾನು ಇಲ್ಲೇ ಈ ಹಾಲನ್ನ ಕುಡಿದ್ಬಿಟ್ಟು ಹೋಗ್ತೀನಿ. ಥ್ಯಾಂಕ್ಸ್ ಅಜ್ಜಿ. ಭೂಮಿ, ಗ್ಲಾಸ್ ಕೊಡು. ಪರವಾಗಿಲ್ಲ ಅತ್ತೆ, ನಾನು ಹೇಳ್ತೀನಿ. ಪರವಾಗಿಲ್ಲ, ಕೊಡು. ನೀನು ಹೋಗಿ ಮಲ್ಕೊ. ಅಮ್ಮ, ಇವತ್ತು ನೀನೇ ನಿನ್ನ ಕೈಯಾರೆ ಭೂಮಿಗೆ ಹಾಲು ಮಾಡಿಕೊಟ್ಟಿದ್ದು ನಂಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ಸ್ ಅಮ್ಮ.